ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಗೈಸ್. ಸೊ ಇವತ್ತಿನ ವ್ಲಾಗಲ್ಲಿ ನಮ್ಮ ಮನೇಲಿ ಕೃಷ್ಣ ಜನ್ಮಾಷ್ಟಮಿಯ ಸೆಲೆಬ್ರೇಷನು, ಹಾಗೆ ನನ್ನ ಮಗಳಿಗೆ ಇವತ್ತಿಗೆ 11 ಮಂತ್ಸ್ ಕಂಪ್ಲೀಟ್ ಆಯಿತು. ಸೊ ಅದನ್ನು ಸ್ವಲ್ಪ ಕ್ಲಿಪ್ಸು. ಸೊ ಹೋಲಾಗಿ ನನ್ನ ಸ್ಯಾಟರ್ಡೆ ಯಾವ ಥರ ಇತ್ತು ಅಂತ ಈ ವ್ಲಾಗಲ್ಲಿ ಶೂಟ್ ಮಾಡಿದ್ದೀನಿ. ಸೊ ಕಂಪ್ಲೀಟಾಗಿ ನೋಡ್ಕೊಬರೋಣ ಬನ್ನಿ. ಅದಕ್ಕೆ ಮುಂಚೆ ನಾವು ಮನೇಲೇ ಯೂಶ್ವಲಿ ನಮ್ಮ ಮನೇಲೆಲ್ಲ ಆಲ್ಮೋಸ್ಟು ಈ ಲಕ್ಷ್ಮೀ ಹಬ್ಬ ಆದಮೇಲೆ ಫ್ರೂಟ್ಸ್ ಎಲ್ಲ ಜಾಸ್ತಿ ಯಾರು ತಿನ್ನೋಕ್ಕೆ ಇಷ್ಟಪಡಲ್ಲ, ಅಂದರೆ ಜಾಸ್ತಿ ಇರುತ್ತಲ್ಲ, ಸೊ ತಿನ್ನೋಕ್ಕೆ ಒಂದೇ ಸತಿ ತಿನ್ನೋಕ್ಕಾಗಲ್ಲ, ಹಾಳಾಗುತ್ತೆ ಅನ್ನೋ ಕಾರಣದಿಂದ ಸೊ ಈ ಥರ ಫ್ರೂಟ್ ಸಲಾಡು ಆ ಥರ ಮಾಡ್ಕೊಂಡು ತಿನ್ಬಿಡ್ತೀವಿ. ಸೊ ಈಗ ಸ್ವಲ್ಪ ನಾರ್ಮಲಾಗಿ ಕಸ್ಟರ್ಡ್ ಪೌಡ್ರು, ವೆನಿಲಾ ಫ್ಲೇವರ್ ಕಸ್ಟರ್ಡ್ ಪೌಡ್ರು, ಆಮೇಲೆ ವೆನಿಲಾ ಐಸ್ ಕ್ರೀಮು, ಸೊ ಇದೆಲ್ಲ ಹಾಕ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ. ಸೊ ನಾವಿದಕ್ಕೆ ನಾರ್ಮಲಾಗಿ ಹಾಲು ಕಾಯಿಸಿ ಆಮೇಲೆ ಅದಕ್ಕೆ ಸ್ವಲ್ಪ ಕಸ್ಟರ್ಡ್ ಪೌಡ್ರ್ ಹಾಕಿ, ಇನ್ನು ಅದಕ್ಕೆ ಯಾವ್ಯಾವ ಫ್ರೂಟ್ಸ್ ಇರುತ್ತೋ ಗ್ರೇಪ್ಸ್ ಎಲ್ಲ ಹಾಕೋಬೋದು. ಇನ್ನು ಗ್ರೇಪ್ಸ್ ಎಲ್ಲ ನಾವು ಬೇಗನೆ ಖಾಲಿ ಮಾಡಿಬಿಟ್ಟಿದ್ವಿ ಲಾಸ್ಟ್ ವೀಕೆ. ಅದಕ್ಕೋಸ್ಕರ ಆ್ಯಪಲ್ಲು, ಪೊಮೊಗ್ರನೇಟು, ಆಮೇಲೆ ಇದ್ದಿದ್ದು ಫ್ರೂಟ್ಸ್ ಎಲ್ಲ ನೀಟಾಗಿ ಕಟ್ ಮಾಡಿ ಚಾಪ್ ಮಾಡಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಫ್ರೂಟ್ ಸಲಾಡ್ ಮಾಡ್ಕೊಂಡಿದ್ವಿ. ಸೊ ಇದು ಯೂಶ್ವಲಿ ಆಲ್ಮೋಸ್ಟ್ ಎಲ್ಲರ ಮನೇಲೂ ಮಿಕ್ಕಿದ್ರೆ ಇದೇ ಮಾಡ್ತಾರೆ ಕಂಪಲ್ಸರಿ, ಬಿಕಾಸ್ ಎಲ್ರಿಗೂ ಒಂದೇ ಸತಿ ಅಷ್ಟೊಂದು ಫ್ರೂಟ್ಸ್ ಎಲ್ಲ ತಿನ್ನೋಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಹಬ್ಬ ಯಾರ್ಯಾರು ಮಾಡಿರ್ತಾರೋ ಅವ್ರ ಮನೇಲಿ ಖಂಡಿತವಾಗ್ಲೂ ಈ ಥರ ಎಲ್ಲ ಮಾಡಿರ್ತಾರೆ. ಇನ್ನು ಸ್ವಲ್ಪ ಜನ ಏನು ಮಾಡ್ತಾರೆ, ನಮ್ಮ ಮಮ್ಮಿ ಇನ್ನೇನು ಮಾಡ್ತಾರಪ್ಪ ಅಂತಂದರೆ, ನಮ್ಮ ಅಜ್ಜಿ ಅವರೆಲ್ಲ ಬಂದಿರ್ತಾರಲ್ಲ, ಹಬ್ಬಕ್ಕೆ ಬಂದಿರ್ತಾರಲ್ಲ, ಅವರಿಗೆ ಒಂದೊಂದು ಹಣ್ಣಿಟ್ಟು ಕೊಟ್ಟು ಕಳಿಸ್ಬಿಡ್ತಾರೆ. ಈ ಸತಿ ನಮ್ಮ ಅಜ್ಜಿ ಮನೆಗೆ ಬರದೆ ಹಂಗೆ ಹೋಗ್ಬಿಟ್ರು, ಅದಕ್ಕೋಸ್ಕರ ಅವ್ರಿಗೆ ಕೊಡೋಕ್ಕಾಗಲಿಲ್ಲ. ತುಂಬ ಹಣ್ಣು ಬೇರೆ ಹೋಗಿತ್ತು, ಹಾಗಾಗಿ ಈ ಸತಿ ವೇಸ್ಟ್ ಆಗಿಬಿಡುತ್ತೆ. ಆಮೇಲೆ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಬೇರೆ ಇತ್ತಲ್ಲ, ಸೊ ಎಲ್ಲ ನೀಟಾಗಿ ಹಂಗೆ ನೈವೇದ್ಯ ಥರ ಆಗುತ್ತೆ, ಚೆನ್ನಾಗಿರುತ್ತೆ ಮಾಡ್ಕೊಡೋಣ ದೇವರಿಗೆ ಅಂತೇಳಿ ಸೊ ಹಂಗೆ ಮಾಡಿದ್ವಿ. ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಶರಿಮಾ, ದಿಸ್ ಇಸ್ ಫಾರ್ ಮೀ. ಯಾಕೆ ಮಗು ಅಳ್ತಾನೇದಮ್ಮ ಬೆಳಗ್ಗೆಯಿಂದ? ಯಾಕೋ ಮೂಡ್ ಚೆನ್ನಾಗಿಲ್ಲ ಅವಳಿಗೆ ಇವತ್ತು. ಕೃಷ್ಣನ ಯಾವ ಥರ ಡೆಕೋರೇಟ್ ಮಾಡಿದ್ವಿ ಅಂತ ನೋಡ್ಕೊಬರೋಣ ಬನ್ನಿ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಕೃಷ್ಣ ಜನ್ಮಾಷ್ಟಮಿಗೆ ನಾನು ಕ್ಯಾರಿಂಗ್ ಇದೆ ಇನ್ನು, ಸೊ ಆವಾಗ ನಾನೇ ಹೋಗಿ ನಾನು ಇಬ್ಬರು ಹೋಗಿ ಕೃಷ್ಣನ ತಂದಿದ್ದು. ಸೊ ಈ ಸತಿ ನೀಟಾಗೆಲ್ಲ ಹೂವೆಲ್ಲ ಹಾಕಿ ಡೆಕೋರೇಟ್ ಮಾಡಿ ಪೂಜೆ ಮಾಡಿದ್ವಿ. ಇನ್ನು ಆ್ಯಕ್ಚುಲಿ ಇದಕ್ಕೆಲ್ಲ ಬ್ಯಾಕ್ ಡ್ರಾಪ್ ಎಲ್ಲ ಹಾಕಿ ರೆಡಿ ಮಾಡಬೇಕು ಅಂತ ಏನೋ ಡಿಸೈಡ್ ಮಾಡಿದ್ವಿ, ಬಟ್ ಅದು ಅರ್ಜೆಂಟಲ್ಲಿ ಹಾಗೆ ಮಾಡೋಕ್ಕಾಗಲಿಲ್ಲ. ಸೊ ಎಷ್ಟಾಗುತ್ತೋ ಅಷ್ಟು ಸಿಂಪಲಾಗಿ ಮಾಡಿದ್ವಿ. ಸೊ ಇನ್ನು ನೆಕ್ಸ್ಟ್ ಸತಿ ಅಷ್ಟಿಗೆ ಇನ್ನು ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತ ಅಂದ್ಕೊಂಡ್ವಿ. ಯೂಶ್ವಲಿ ಇದು ಸ್ಪೇಸ್ ನಾವಿಲ್ಲಿ ಫಿಶ್ ಟ್ಯಾಂಕ್ ಇತ್ತು, ಅದನ್ನು ಖಾಲಿ ಸ್ಪೇಸ್ ಹಂಗೆ ಬಿಡೋದು ಬೇಡ ಅಂತೇಳಿ ಕೃಷ್ಣ ತಂದು ಇಟ್ಟು ಪೂಜೆ ಮಾಡ್ತಿದ್ವಿ. ಸೊ ಅಲ್ಲಂತೂ ಇವಾಗ ಅಷ್ಟು ಇನ್ನೂ ಚೆನ್ನಾಗಿ ಕಳೆ ಬಂದುಬಿಟ್ಟಿದೆ ಆ ಸ್ಪೇಸ್ಗೆ. ಅದಾದಮೇಲೆ ಇವತ್ತು ಆ್ಯಕ್ಚುಲಿ ಮೂವಿಗೆ ಹೋಗೋಣ ಅಂತೇಳಿ ಡಿಸೈಡ್ ಮಾಡಿದ್ವಿ. ತುಂಬ ದಿವಸದಿಂದ ಹೋಗ್ಬೇಕು ಅಂದ್ಕೊಂಡಿದ್ವಿ, ಅದು ಸೂಫ್ರಮ್ಸು ಹೋಗೋಕ್ಕಾಗೇ ಇಲ್ಲ. ಬಟ್ ಇವತ್ತು ರೆಡಿಯಾಗಿ ಮನು ಹೋಗೋಣ ಇವತ್ತು ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ನಾನು ಮನು, ಹರ್ಷಿತಾ, ಮೂಜನ್ ಇಲ್ಲೇ ನಿಯರ್ ಬೈ ಥಿಯೇಟ್ರಲ್ಲೇ ಹೋಗಿದ್ದು, ನಮ್ಮ ಆನೇಕಲ್ಲಲ್ಲಿ ಇದ್ದಿದ್ದು ಥಿಯೇಟ್ರಲ್ಲಿ. ಬಿಕಾಸ್ ತುಂಬ ದೂರ ಹೋಗಿದ್ರೆ ಟ್ರಾವೆಲಿಂಗ್ಗೆ ಹೋಗ್ಬಿಡುತ್ತೆ, ಆಮೇಲೆ ಮನೇಲಿ ಬಿಟ್ಟು ಹೋಗಿರ್ತೀನಲ್ಲ, ಸೊ ಅವಳಿಗೆ ಅವಳನ್ನ ಫೀಡ್ ಮಾಡಿ ಮಲಗಿಸಿ ಹೋಗಿದ್ದು. ಸೊ ಆಲ್ಮೋಸ್ಟ್ ಅವಳು ಎದ್ದೋಳಿ ಮಮ್ಮಿ ಸ್ವಲ್ಪ ನೋಡ್ಕೊತಾರೆ, ಅದು ಮ್ಯಾನೇಜ್ ಮಾಡ್ಬೋದು ಅಂತೇಳಿ ಹೋಗಿದ್ವಿ. ಇನ್ನು ಮೂವಿ ಮಾತ್ರ ಚೆನ್ನಾಗಿತ್ತು. ಆ್ಯಕ್ಚುಲಿ ಆಲ್ಮೋಸ್ಟ್ ಎಲ್ಲ ನೋಡ್ಬಿಟ್ಟಿರ್ತಾರೆ. ನಾನು ಲಾಸ್ಟಲ್ಲಿ ಏನು ಮೂವಿ ತೆಗಿಬೇಕು ಆವಾಗ ಹೋಗಿದ್ದೀನಿ, ಬಿಕಾಸ್ ಅದೇ ಎಲ್ಲ ಟೈಮ್ ಮಾಡ್ಕೊಂಡು ಲಾಸ್ಟ್ ವೀಕೆ ಹೋಗೋಣ ಅಂದ್ಕೊಂಡ್ವಿ, ಬಟ್ ಲಾಸ್ಟ್ ವೀಕೆಲ್ಲ ಹೋಗೋಕ್ಕಾಗಲಿಲ್ಲ. ಸೊ ಈ ವೀಕ್ ಟೈಮ್ ಮಾಡ್ಕೊಂಡು ಹೋಗಿದ್ವಿ. ಮೂವಿ ಎಲ್ಲ ಚೆನ್ನಾಗಿದೆ, ಬಟ್ ನಮಗೆ ಕ್ರೇಜ್ ಹೋಗ್ಬಿಟ್ಟಿದೆ. ಬಿಕಾಸ್ ಅಲ್ಲಿ ಅಂದರೆ ಫಸ್ಟ್ ನಾವು ಫ್ರೆಂಡ್ಸ್ ಜೊತೆ ಎಲ್ಲ ಹೋದಾಗ ಎಷ್ಟು ಕಿರ್ಚ್ಲಾಡಿದ್ವಿ. ಮೇ ಬಿ ಪೊಗೋರು ಫಿಲಮ್ ಅನಿಸುತ್ತೆ, ಇಡೀ ಥಿಯೇಟರಲ್ಲೇ ಕಿರ್ಚ್ಲಾಡಿದ್ವಿ. ಅಷ್ಟು ಜೋರಾಗಿ ಮುಂದೆ ಕೂತರೆಲ್ಲ ತಿರುಗಿ ನೋಡ್ತಾಯಿದ್ವಿ ಯಾರಿಗೆ ಕಿರ್ಚಾದಂತ, ಅಷ್ಟು ಜೋರಾಗಿ ಕಿರ್ಚಾಡಿದ್ವಿ. ಬಟ್ ಇವಾಗೆಲ್ಲ ಕ್ರೇಜ್ ಹೋಗ್ಬಿಡುತ್ತೆ. ಎಷ್ಟು ಅಂದರೆ ಏನು ಚೆನ್ನಾಗಿರೋ ಸೀನು ಅಥವಾ ಏನೇ ಗೊತ್ತಿರೋದನ್ನು ನೋಡಿ ಎಂಜಾಯ್ ಮಾಡ್ತೀವಿ ಅಷ್ಟೇ. ಅದು ಬಿಟ್ಟು ಕ್ರೇಜೆಲ್ಲ ಅಷ್ಟೊಂದು ಕ್ರೇಜ್ ಎಲ್ಲ ಇರೋಲ್ಲ, ಓಕೆ ಅನ್ನೋ ಥರ ಇರುತ್ತೆ. ಬಟ್ ಮೂವಿ ಮಾತ್ರ ಚೆನ್ನಾಗಿತ್ತು. ಫುಲ್ ಒಂಥರ ರಿಲ್ಯಾಕ್ಸೇಷನ್, ಫುಲ್ ಎಂಟರ್ಟೈನ್ಮೆಂಟ್ ಚೆನ್ನಾಗಿತ್ತು. ಇದರಲ್ಲಿ ಸಾಂಗ್ಸ್ ಮಸ್ತ್ ಕ್ರೇಜಿ ಗೈಸ್, ಅದು ರೀಲ್ಸ್ ಎಲ್ಲ ಫುಲ್ ಸಿಕ್ಕಾಬಿಟ್ಟೆ ಟ್ರೆಂಡಿಂಗ್ ವೈರಲ್ ಆಗಿಬಿಟ್ಟಿದೆ. ಸೊ ಇವಾಗಂತೂ ಮೂವೀಸ್ ಬಗ್ಗೆ ರೀಲ್ಸಲ್ಲೇ ಟ್ರೆಂಡ್ ಮಾಡಿಬಿಡ್ತಾರೆ ಮೂವಿ ಸಾಂಗ್ಸ್ನೆಲ್ಲ. ಬಟ್ ಆವಾಗೆಲ್ಲ ಮೂವೀಸು ಟ್ರೆಂಡ್ ಆಗಬೇಕಂದ್ರೆ ಓಡಿಸಿ ಚೆನ್ನಾಗಿ ಓಡಬೇಕಾಗಿತ್ತು. ಬಟ್ ಇವಾಗ ಕೇಳೋಕ್ಕೆ ಹೋಗ್ಬಿಟ್ಟು ರೀಲ್ಸಲ್ಲೇ ಅದರದ್ದು ಸಾಂಗ್ನೆಲ್ಲ ಫುಲ್ ಟ್ರೆಂಡ್ ಮಾಡಾಕ್ಬಿಡ್ತಾರೆ. ಇವಾಗ ಅಷ್ಟೇ ಇದರಲ್ಲಿ ಇರೋ ಸಾಂಗ್ಸ್ ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆ್ಯಕ್ಚುಲಿ ಲಾಸ್ಟ್ ವೀಕು ನಾವು ಫ್ರೆಂಡ್ಸ್ ಎಲ್ಲ ಹೋಗಲ್ಲ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಅವರು ಅಲ್ಲಿಂದ ನನಗೆಲ್ಲ ಹೆಂಗೆ ಫ್ರೆಂಡ್ಸ್ ಇರೋದಂದರೆ, ನಾನು ಒಂದು ಮೂಲೆಯಲ್ಲಿದ್ದರೆ ಅವ್ರು ಇನ್ನೊಂದು ಮೂಲೆಯಲ್ಲಿದ್ದಾರೆ. ಸೊ ಅವರು ಅಲ್ಲಿ ಬಂದು ಅಲ್ಲಿ ಮೀಟ್ ಆಗೋಷ್ಟಿಗೆ ಎಂಟೈರ್ ಒನ್ ಡೇ ಫುಲ್ಲು ಅಲ್ಲೇ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಡಿಲೇ ಮಾಡ್ತಾನೇ ಇದ್ವಿ, ಹೋಗೋದು ಬೇಡ ಹಂಗೆ ಹಿಂಗೆ ಅಂತೇಳಿ. ಆಮೇಲೆ ಮನೂ ಲಾಸ್ಟ್ ವೀಕ್ ನಾವು ಊರಿಗೆ ಹಬ್ಬಕ್ಕೆ ಅಂತ ಹೋದಾಗ ಸ್ಯಾಟರ್ಡೇ ಹೋಗೋಣ ಅಂತ ಹೇಳಿದ್ರು, ಬಟ್ ಅಲ್ಲಿ ಪಾಪ ನೋಡ್ಕೊಳಕ್ಕೆ ಯಾರೂ ಇರಲಿಲ್ಲ. ಸೊ ಹಂಗಾಗಿ ಈ ವೀಕ್ ಮತ್ತೆ ಅಮ್ಮ ಮನೇಲಿ ಇದ್ರಲ್ಲ, ಹೋಗಿ ಬಂದ್ಬಿಡೋಣ ಅಂತೇಳಿ ಹೋಗಿದ್ವಿ. ಸೊ ಆ್ಯಕ್ಚುಲಿ ತುಂಬಾ ಚೆನ್ನಾಗಿತ್ತು ಮೂವಿ. ನೀವು ಯಾರಾದರೂ ಹೋಗಿದ್ರೆ ಕಮೆಂಟ್ ಮಾಡಿ. ಸೊ ಗೈಸ್, ಇವಾಗ ತಾನೇ ಮೂವಿ ಮುಗಿಸ್ಕೊಂಡು ಬಂದಿದ್ದೀವಿ. ಸೊ ಇವಾಗ ಮೂವಿ ಎಲ್ಲ ಮುಗೀತು, ಚಿನ್ನಮ್ಮಗೆ ತಿಂತಾ ಇದ್ದಾಳೇನೋ. ಸೊ ಇವಾಗ ಪಾಪುಗೆ ಅಂದರೆ ಇವತ್ತು 16th, ಸೊ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಸಹ. ಸೊ ಚಿ ಟೊಮೊಟೊ ತಿಂದಾಳೆ. ಸೊ ಕೃಷ್ಣ ಜನ್ಮಾಷ್ಟಮಿ ಸಹ. ಫಸ್ಟಿಗೆ ನಿಮ್ಮೆಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೊ ಗೈಸ್, ಇವತ್ತೇನಪ್ಪ ಅಂತಂದರೆ 16th ಅಲ್ವಾ, ಪಾಪುಗೂ
11 ಮಂತ್ಸ್ ಕಂಪ್ಲೀಟ್ ಆಯ್ತು. ಸುಸ್ತಾಗ್ತಿದೆ, ಒಂದು ನಿಮಿಷ. ಫುಲ್ ಜೋರಾಗಿ ಉಸಿರಾಡ್ತಿದ್ದೀನಿ. ಸೊ ಇವತ್ತಷ್ಟೇ ಪಾಪುಗೆ 11 ಮಂತ್ಸ್ ಕಂಪ್ಲೀಟ್ ಆಗ್ತಿದೆ. ಸೊ ಇವಾಗ ನಾರ್ಮಲಾಗಿ ಎವ್ರಿ ಮಂತ್ ಮಾಡ್ತಿರಲ್ಲ ಆ ಥರ ಸೆಲೆಬ್ರೇಷನ್ ಮಾಡೋಣ ಅಂತ. ಸರಿ ಇಲ್ಲಿ ನೋಡಿ, ಇಲ್ಲಿ ನೋಡು, ಹಾಯ್ ಮಾಡ್ಬಿಡ್ಬಾ. ನಾನತ್ತು ಫ್ಲ್ಯಾಶನ್ನು ಆನ್ ಮಾಡಿಲ್ಲ, ಅದಕ್ಕೆ ಅವಳು ಈ ಕಡೆ ಗಮನ ಇಲ್ಲ, ಅವಳಿಗೆ ಟೊಮೊಟೊ ಬೀಳ್ಸ್ಬಿಟ್ಟವಳೆ. 11 ಮಂತ್ಸ್ ಕಂಪ್ಲೀಟ್ ಆಗಿದೆ ಪಾಪುಗೆ ಇವತ್ತಿಗೆ. ಸೊ 11 ಮಂತ್ಸ್ ಕಂಪ್ಲೀಟ್ ಆಗಿದೆ ಪಾಪುಗೆ ಇವತ್ತೆ. ಸೊ ಸ್ವಲ್ಪ ಸೆಲೆಬ್ರೇಷನ್ ಮಾಡೋಣ ಅಂತೇಳಿ ಎಷ್ಟು ತುಂಟೆ ಆಗ್ಬಿಡ್ತಾಳೆ ಅಂದರೆ, ಇಲ್ಲಿ ನೋಡಿ ಚರಿ ಏ ಚರಿ ನೋಡಿ ಇಲ್ಲಿ ನೋಡಿ, ಅಲ್ಲಿ ಹತ್ತಬಾರ್ದು. ನೋ ಬೇಬಿ, ನೋ ನೋ ಮಗಳೇ. ಸರಿಮ್ಮ, ಇಲ್ಲಿ ನೋಡಿ ಅಮ್ಮ ನೋಡು. ಇಲ್ಲಿ ವಾಶ್ ಬೇಷನ್ ಇದೆ, ಸೊ ಅಲ್ಲಿ ಹೋಗ್ಬಿಟ್ಟು ಇವಾಗ ನೀರು ಬರುತ್ತಲ್ಲ ಅಲ್ಲಿ, ಅದಕ್ಕೆ ಅದನ್ನು ಮುಟ್ಟಕ್ಕೆ ಹೋಗೋದು ಬೇಡ ಚಿನ್ನಮ್ಮ. ಓ ಮೈ ಗಾಡ್. ಸರಿಮಾ, ಆಮೇಲೆ ಹತ್ಬಿಟ್ಟು ಕಾಲನ್ನ ಇಲ್ಲಿ ಹಾಕೋಗ್ತಾಳೆ ಕಾಲನ್ನ. ಸೊ ಅದಕ್ಕೆ ಇವನೊಬ್ಬ, ಅವ್ನು ಟೊಮೊಟೊ ಅಂದರೆ ಫೇವ್ರೇಟು. ಇವಳಿಂದ ಸುತ್ತಾಡ್ತಾ ಟೊಮೊಟೊ ತಿಂತಾಯಿದ್ರೆ. ಸೊ ಇವಾಗ ಸೆಲೆಬ್ರೇಷನ್ ಮಾಡಬೇಕು. ನಾರ್ಮಲ್ ಸುಮ್ಮನೆ ಸಿಂಪಲಾಗಿ ಕೇಕ್ ಕಟ್ ಮಾಡೋದನ್ನ ಅಂತ. ಸೊ ಬನ್ನಿ ನೋಡೋಣ ಯಾವ ಥರ ಇರುತ್ತೆ ಅಂತ, ಸೆಲೆಬ್ರೇಟ್ ಮಾಡೋಣ. ಏನು ಬೇಕು ಲಕ್ಕಿ? ನೋಡಿ ಇಬ್ಬರು ನೋಡೋದು ನಯ್ಯೋದು. ಬಾಯ್ ನಿನ್ನ ಬಾಯ್, ನನ್ನ ಹತ್ರ ಬಾಯ್. ದ ಮಿನಿ ಕೇಕ್ ಈಸ್ ಹಿಯರ್. ಸರಿ, ಇದು ಸ್ಪಾರ್ಕಲ್ ಇಲ್ಲ, ಅನ್ನೋದು ಅಲ್ಲ, ಏನದು ನೈಫ್ ಇಲ್ಲ, ಸ್ಪಾರ್ಕಲ್ ಇಲ್ಲ. ಸೊ ಜಸ್ಟ್ ಮುಂದೆ ಹ್ಯಾವ್ ಗಿವನ್ ಕೇಕ್ ಅಷ್ಟೇ. ಸರಿ ಆ್ಯಕ್ಚುಲಿ ಅವಳು ನಿದ್ದೆ ಬಂದ್ಬಿಟ್ಟಿದ್ದೆ ಅವಳಿಗೆ. ನೋಡಿ ಕೇಕು ಸರಿಮಾ, ಕೇಕ್ ಕಟ್ ಮಾಡು. ಹ್ಯಾಪಿ 11 ಮಂತ್ಸ್. ಎಲ್ಲೂ ಇರಲ್ಲ ಸರಿಮಾ. ಹ್ಯಾಪಿ 11 ಮಂತ್ಸ್ ಚೆರಿ. ಸೊ ಕೇಕ್ ಮಾತ್ರ ನಿಮಗೆ ಇಲ್ಲ, ಕೇಕ್ ಮಾತ್ರ ನಮಗೆ. ಲಕ್ಕಿ ನೋಡಿ ಓಕೆ, ನಿಮಗೆ ಕ್ಯಾರೆಟ್ ಕೊಡ್ತೀನಿ ಕಡೆ. ಹಿಂಗೆ ಬೇಡ, ತಗೋ. ಸೊ ಗೈಸ್, ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀರಿ. ಸೊ ಇಲ್ಲಿ ನೋಡಿ ಶಾರಿನ ಕಿಚ್ಚಿ ಮಾಡ ಅಮ್ಮಗೆ, ಅಮ್ಮ ಕಿಚ್ಚಿ ಮಾಡ. ಓಕೆ ಗೈಸ್, ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಒಂದು ನಿಮಿಷ. ಸೊ ಆದಷ್ಟು ಬೇಗ ಮತ್ತೆ ಮುಂದಿನ ವ್ಲಾಗ್ ಸಿಗೋದು. ಸ್ಟೇ ಟ್ಯೂನ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.